ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ನಾಳೆ ಎನ್ಎಸ್ಯುಐ ಬೃಹತ್ ಪ್ರತಿಭಟನೆ. ಜಿಲ್ಲಾ ಎನ್ಎಸ್ಯುಐ ವತಿಯಿಂದ ಆಯೋಜಿಸಲಿರುವ ಪ್ರತಿಭಟನೆಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಇಂದಿನ ಯುವ ಪೀಳಿಗೆಯಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ದೇಶದಲ್ಲಿ ಲಕ್ಷಾಂತರ ನಿರುದ್ಯೋಗಿಗಳು ಇರುವ ಸಂದರ್ಭದಲ್ಲಿ ಯುವಜನರು ತಮ್ಮ ಹಕ್ಕುಗಳಿಗಾಗಿ ಪ್ರಶ್ನೆ ಕೇಳುವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಲು ಮುಂದಾಗಬೇಕಿದೆ ಎಂದು ಅವರು ಕರೆ ನೀಡಿದರು. ನೀಟ್ ಪರೀಕ್ಷೆಗೆ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹಲವು ವರ್ಷಗಳ ಕಾಲ ಶ್ರಮಪಟ್ಟು ಸಿದ್ಧತೆ ನಡೆಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದ ಅವರ ಭವಿಷ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂದು ಆರೋಪಿಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದ ಅವರು, ಪರೀಕ್ಷಾ ಅಕ್ರಮಗಳು ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಎನ್ಎಸ್ಯುಐ ವತಿಯಿಂದ ಪ್ರತಿಭಟನೆ ಆಯೋಜಿಸಲಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಜನರು ಒಗ್ಗಟ್ಟಿನಿಂದ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಹಾಗೂ ಆರ್ಎಸ್ಎಸ್ ಯುವಜನರಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ವಿಭಜನೆ ಸೃಷ್ಟಿಸುತ್ತಿವೆ ಎಂದು ಆರೋಪಿಸಿದ ಅವರು, ಈ ನೀತಿಯನ್ನು ಖಂಡಿಸಿ ನಾಳೆ ತುಮಕೂರಿನ ಮಹಾನಗರ ಪಾಲಿಕೆಯ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಚಂದ್ರಶೇಖರ್ ಗೌಡ, ಗಂಗಾಧರ್ ರಾಜು, ಕೀರ್ತಿ ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶದಾದ್ಯಂತ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಯಾವತ್ತೂ ಇಲ್ಲದ್ದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಪ್ರಾರಂಭ ಆಯಿತು. ಯುವಕರಿಂದ, ವಿದ್ಯಾರ್ಥಿಗಳಿಂದ ಶುರುವಾಯಿತು. ಸೋಷಿಯಲ್ ಮೀಡಿಯಾದಂತೂ ಅದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್, ಯಾವುದೇ ನೀವು ಪ್ಲಾಟ್ಫಾರ್ಮ್ ಅಲ್ಲೂ ಸಹಿತ ಇಷ್ಟು ವರ್ಷ ಇಲ್ಲಿದ್ದು ಈಗ ಒಂದು ತಿಂಗಳಿಂದ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ರೇಟಿಂಗ್ ಹೋಯಿತು ನಮ್ಮ ಭಾರತ ದೇಶದಲ್ಲಿ. ಇದಕ್ಕೆಲ್ಲ ಕಾರಣ ನಮ್ಮ ಯುವಕರು, ವಿದ್ಯಾರ್ಥಿಗಳು ಮೇಲೆದ್ದಿರೋದು, ಆಕ್ರೋಶನ ವ್ಯಕ್ತಪಡಿಸ್ತಾ ಇರೋದು. ಜೆನ್ಜಿ ಹೇಗೆ ಯುರೋಪಲ್ಲಿ, ಆಫ್ರಿಕಾದಲ್ಲಿ, ನೇಪಾಳ, ಬಾಂಗ್ಲಾದೇಶದಲ್ಲೆಲ್ಲ ಹೇಗೆ ಆಂದೋಲನ ಮುಖಾಂತರ ಶುರು ಮಾಡಿ ಸರ್ಕಾರನೇ ಪಲ್ಲಟ ಮಾಡಿ ಹೊಸ ಒಂದು ರೂಪನೆ ಕೊಟ್ಟರು, ಹಾಗೆ ನಮ್ಮ ಭಾರತ ದೇಶದಲ್ಲೂ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದ ಫೇಲ್ಯೂರ್ಸ್ಗಳು. ಇಲ್ಲಿವರೆಗೂ 4 ವರ್ಷಗಳಿಂದ ಸತತವಾಗಿ ನೀಟ್ ಪರೀಕ್ಷೆಯನ್ನ ನಡೆಸಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ವಿದ್ಯಾರ್ಥಿಗಳು, ಯುವ ಸಮೂಹ ತಡ್ಕೊಂಡಿದ್ದು ಇದ್ದಿಲ್ಲ. ಅವ್ರಿಗೂ ಒಂದು ತಾಳ್ಮೆ ಯಾವಾಗ ಗಂಟೆ ಹೊಡಿತಾ ಬಂತು, ಆಕ್ರೋಶವನ್ನು ಹೊರಗಡೆ ಹಾಕ್ಲಿಕ್ಕೆ ಬಂದರು. ನೀವುಗಳು ಬರೇ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೋನ್ಗಳಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ನಾವುಗಳು ರಸ್ತೆಗೆ ಇಳಿಬಹುದು, ಪ್ರಶ್ನೆಗಳನ್ನ ಕೇಳ್ಬೋದು. ಜನಪ್ರತಿನಿಧಿಗಳನ್ನ ಯಾಕೆ ಹಿಂಗಾಗ್ತಿದೆ, ನಮ್ಗೆ ಯಾಕೆ ಅನ್ಯಾಯ ಅಂತ ನೀವು ಕೇಳ್ಬೋದು. ಉದಾಹರಣೆಗೆ ನೀಟ್ ಪರೀಕ್ಷೆ ಯಾರು ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು, ಗೋಬಿಯಾನ ಅಂತ ಹೇಳಿ, ಅವ್ರನ್ನ ಬೇರೆ ಹೆಸರಲ್ಲಿ ನಾಮಾಂಕಿತ ಮಾಡಿಕೊಂಡು ಕೋಎಂಟ್ ಅಂತ ಹೇಳಿ ಕಂಪ್ನಿ ಹೆಸರಲ್ಲಿ ಕೇಂದ್ರ ಸರ್ಕಾರದ HRD ಡಿಪಾರ್ಟ್ಮೆಂಟಿಗೆ ಟೆಂಡರ್ ಆಗಿದ್ರು. ಅವ್ರಿಗೆ ಕಣ್ಣು ಮುಚ್ಚಿಕೊಂಡು ಕೇಂದ್ರ ಸರ್ಕಾರ ಅವರಿಗೆ ಅವಾರ್ಡ್ ಮಾಡ್ತು ಆ ಟೆಂಡರ್ ನೀಟ್ ಪರೀಕ್ಷೆ. ಇದಕ್ಕೇನು ಹೇಳ್ತಾರೆ, ಧರ್ಮೇಂದ್ರ ಪ್ರಧಾನೋ ಇಲ್ಲ ಕಂಡ್ರೆ ಅದು ಭಯೋತ್ಪಾದಕರ ಕೃತ್ಯ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಭಯೋತ್ಪಾದನೆಗೂ ಈ ಪರೀಕ್ಷೆಗಳು, ಪ್ರಶ್ನೆ ಪತ್ರಿಕೆ, ಹಾಲ್ ಟಿಕೆಟ್ಗಳು ಸಂಬಂಧ ಏನು, ಇದನ್ನ ನಾವುಗಳೆಲ್ಲರೂ ಪ್ರಶ್ನೆ ಮಾಡಬೇಕು ಅಂತ ಹೊರಟಿದ್ದೀವಿ. ಇದಕ್ಕೋಸ್ಕರ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ. ನಾಳೆ ತುಮಕೂರಿನಲ್ಲಿ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಎನ್ಎಸ್ಯುಐ ವತಿಯಿಂದ ದೊಡ್ಡದಾದಂಥ ಪ್ರತಿಭಟನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ನಡಿಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಅದರ ಬಗ್ಗೆ